ಇವತ್ತು ಬಿಗ್ಗೆಸ್ಟ್ ಇಶ್ಯೂ ಬಗ್ಗೆ ಮಾತಾಡ್ತಾ ಇದ್ದೀನಿ. ಜಿಯೋ ಫೈನಾನ್ಸ್ ITR ರಿಟರ್ನ್ಸ್ ಆಪ್ ಇಂದ ನಿಮ್ಗೆ CA ಅವರ ಜಾಬ್ ಹೋಗುತ್ತಾ ನೋಡೋಣ ಬನ್ನಿ. ಆ ಮಿತ್ತನ್ನ ಇವತ್ತು ನಾವು ಬ್ರೇಕ್ ಡೌನ್ ಮಾಡೋಣ. ಜಿಯೋ ಫೈನಾನ್ಸ್ ಅವ್ರು ಬಿಟ್ಟಿರೋ ಆಪ್ ಅಲ್ಲಿ 24 ರೂಪಾಯಿಗೆ ನಿಮ್ಮ ITR ನ ಫೈಲ್ ಮಾಡ್ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ಬಿಗ್ಗೆಸ್ಟ್ ಆಗಿ ನಿಮ್ಗೆ 5 ಪರ್ಸ್ಪೆಕ್ಟಿವ್ ಆಗಿ ನಿಮ್ಮ ಡೌಟ್ ಇರೋದು. ಒಂದು ಪರ್ಸ್ಪೆಕ್ಟಿವ್ ಏನು ಅಂದ್ರೆ, ಈ ಜಿಯೋ ಫೈನಾನ್ಸ್ ಪಾರ್ಟ್ನರ್ಶಿಪ್ ಆಗಿರೋದ್ರಿಂದ ಟ್ಯಾಕ್ಸ್ ಬಡ್ಡಿ ಇಂದ ಅವ್ರ ಜೊತೆ ಪಾರ್ಟ್ನರ್ಶಿಪ್ ಆಗಿರೋದು, ಅವರು ನಿಮ್ಗೆ ITR ನ ಫೈಲ್ ಮಾಡ್ಕೊಡ್ತಾರೆ. ಎಕ್ಸಿಸ್ಟಿಂಗ್ ಪ್ಲಾನ್ಗಳು ಇತ್ತು 49 ಮತ್ತೆ 99, ಅವ್ರಿಗಿಂತ ಚೀಪರ್ ಬರಬೇಕು ಅಂತ 24 ರೂಪಾಯಿ ಚಾರ್ಜ್ ಮಾಡಿದ್ರೆ. ಇಷ್ಟು ನಿಮ್ ಡೌಟ್ ಏನಪ್ಪಾ ಅಂದ್ರೆ, ಈ ಟ್ಯಾಕ್ಸ್ ಪ್ಲಾನಿಂಗ್ ಆಪ್ ಇದೆಯಲ್ಲ ಅದು ಎಲ್ಲದಕ್ಕೂ ಅಪ್ಲಿಕಬಲ್ ಅಂತ ಅಲ್ಲ. ITR ಮತ್ತೆ ITR 1 ಮಾತ್ರ ಅಪ್ಲಿಕಬಲ್. ಯಾರು ಸೆಲ್ಫ್ ಫೈಲಿಂಗ್ ಮಾಡ್ತೀರಾ ಅವ್ರಿಗೆ ಮಾತ್ರ ಅಪ್ಲಿಕಬಲ್. ನೆಕ್ಸ್ಟ್ ಡೌಟ್ ಏನಪ್ಪಾ ಅಂದ್ರೆ, ನಿಮ್ಮ ಡೇಟಾ ಎಲ್ಲ ಆಕ್ಸೆಸ್ ಮಾಡ್ಬೋದಾ ಅವರು ಅಂದ್ರೆ, ಇಲ್ಲ. ಖಂಡಿತವಾಗಿ ನಿಮ್ಮ ಯಾವ ಡೇಟಾ ಇನ್ಫಾರ್ಮೇಶನ್ ನ ನಿಮ್ಗೆ ಫೈಲ್ ಮಾಡೋದಕ್ಕೆ ರಿಟರ್ನ್ಸ್ ಬೇಕೋ ಅದನ್ನ ಮಾತ್ರ ಆಕ್ಸೆಸಬಲ್ ಇರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ನಿಮ್ಮ ಡೌಟು, ಎಕ್ಸ್ಪರ್ಟ್ ಅಸಿಸ್ಟೆನ್ಸ್ ಬೇಕು ಅಂದ್ರೆ ಬೇರೆ ಪ್ಲಾನ್ ಇರುತ್ತಾ? ಬೇರೆ ಪ್ಲಾನ್ ಇರುತ್ತೆ. ಅದಕ್ಕೆ 2,000 ಡಿಪೆಂಡ್ಸ್ ಆನ್ ಯುವರ್ ಇನ್ಕಮ್ ಲೆವೆಲ್. ಅದಾದ್ಮೇಲೆ ರೀಫಂಡ್ ನ ಟ್ರ್ಯಾಕ್ ಮಾಡ್ಬೋದಾ ಅಂದ್ರೆ ಟ್ರ್ಯಾಕ್ ಮಾಡ್ಬೋದು. ಇದರಿಂದ ಯಾವುದೇ ಕಾರಣಕ್ಕೂ CA ಜಾಬ್ ಥ್ರೆಟ್ ಅಲ್ಲಿ ಇರೋಲ್ಲ. ಅದಕ್ಕೋಸ್ಕರ